ಇನ್ನು ಕಾಂಗ್ರೆಸ್ ಮನೆಯಲ್ಲಿ ಕ್ರಾಂತಿಯ ಕಿಚ್ಚಿನ ಜೊತೆಗೆ ಡಿಸಿಎಂ ಡಿಕೆ ಹಾಸನಾಂಬೆ ದರ್ಶನ ಮತ್ತೊಂದು ಹೊಸ ತಿರುವನ್ನು ಕೊಟ್ಟಿದೆ. ದೇವಿ ದರ್ಶನದ ವೇಳೆ ಡಿಕೆ ದಂಪತಿ ವಿಶೇಷ ಪೂಜೆ, ಖಡ್ಗಮಾಲಾ ಸ್ತೋತ್ರ ಪಠಣೆ, ನಾರಾಯಣಿ ಮಂತ್ರ ಪೂಜೆ ತೀವ್ರ ಕುತೂಹಲ ಮೂಡಿಸಿದೆ. ಇವತ್ತು ಸಿಎಂ ಕೂಡ ಹಾಸನಾಂಬೆ ದರ್ಶನ ಪಡೆದುಕೊಂಡ್ರು. ಮನೆ ಬಗ್ಗೆ ಒಂದು ರಿಪೋರ್ಟ್ ಇದೆ, ನೋಡೋಣ. ರಾಜ್ಯ ರಾಜಕೀಯದಲ್ಲಿ ನವೆಂಬರ್ ಕ್ರಾಂತಿಯ ಮಾತುಗಳು ಕಂಪನ ಸೃಷ್ಟಿಸಿವೆ. ಕಾಂಗ್ರೆಸ್ ಪಾಳೆಯದಲ್ಲಿ ನಾಯಕತ್ವ ಬದಲಾವಣೆ, ಸಚಿವ ಸಂಪುಟ ಪುನರ್ರಚನೆ ಬಗ್ಗೆ ಗುಸುಗುಸು ಜೋರಾಗಿ ಕೇಳಿ ಬರ್ತಿದೆ. ಈ ನಡುವೆ ಡಿಸಿಎಂ ಡಿಕೆ ಶಿವಕುಮಾರ್ ಹಾಸನಾಂಬೆ ಸನ್ನಿಧಿಯಲ್ಲಿ ಮಾಡಿಸಿದ ಪೂಜೆ ಹೊಸ ಚರ್ಚೆಗೆ ನಾಂದಿ ಹಾಡಿದೆ. ಹಾಸನಾಂಬೆ ಸನ್ನಿಧಿಯಲ್ಲಿ ಡಿಕೆ ಖಡ್ಗಮಾಲಾ ಪೂಜೆ. ಸಿಎಂ ಪಟ್ಟದ ಫೈಟ್ ಮಧ್ಯೆ ಹಾಸನಾಂಬೆ ಹೂ ಪ್ರಸಾದ. ಡಿಸಿಎಂ ಡಿಕೆ ಶಿವಕುಮಾರ್ಗೆ ದೈವ ಭಕ್ತಿ ಸ್ವಲ್ಪ ಜಾಸ್ತಿನೇ ಇದೆ. ಡಿಕೆ ಶಿವಕುಮಾರ್ ದೇಗುಲಗಳಿಗೆ ಹೋಗೋದು, ಪೂಜೆ ಸಲ್ಲಿಸೋದು ಹೊಸದೇನಲ್ಲ. ಆದ್ರೆ ವರ್ಷಕ್ಕೊಮ್ಮೆ ಮಾತ್ರ ಭಕ್ತರಿಗೆ ದರ್ಶನ ನೀಡುವ ಹಾಸನಾಂಬೆ ದೇಗುಲದಲ್ಲಿ ನಿನ್ನೆ ಡಿಕೆ ದಂಪತಿ ಸಲ್ಲಿಸಿದ ಪೂಜೆಯಲ್ಲಿ ಬಹಳ ವಿಶೇಷವಿದೆ. ನಿನ್ನೆ ದಂಪತಿ ಸಮೇತ ಡಿಸಿಎಂ ಡಿಕೆ ಶಿವಕುಮಾರ್ ಹಾಸನಾಂಬೆಯ ದರ್ಶನ ಪಡೆದ್ರು. ದುರ್ಗೆ ಶಾರದೆ ಸ್ವರೂಪಿಣಿಯಾದ ಹಾಸನಾಂಬೆಗೆ ಮೊಗ್ಗಿನ ಜಡೆ, ಬಳೆ, ಸೀರೆ, ಫಲಪುಷ್ಪ ಸಮೇತ ಬಾಗಿನ ಅರ್ಪಿಸಿದ್ರು. ಪತ್ನಿ ಉಷಾ ಜೊತೆ ದೇವಿಯ ಗರ್ಭಗುಡಿ ಮುಂದೆ 15 ನಿಮಿಷಗಳ ಕಾಲ ಕೂತಿದ್ದ ಡಿಕೆ ಶಿವಕುಮಾರ್ ಖಡ್ಗಮಾಲಾ ಸ್ತೋತ್ರ ಪಠನೆ, ನಾರಾಯಣಿ ಮಂತ್ರ ಪೂಜೆ ಇದು ಅತ್ಯಂತ ಪ್ರಬಲ ಪೂಜೆಯಾಗಿದ್ದು, ತಮ್ಮ ಇಷ್ಟಾರ್ಥ ಸಿದ್ಧಿಗಾಗಿ ಚಂಡಿಕಾ ಹೋಮ ಮಾಡುವ ವೇಳೆ ಪಠಿಸುವ ಮಂತ್ರವಾಗಿದೆ. ನಾರಾಯಣಿ ನಮಸ್ಕಾರ ಮಂತ್ರ ದುರ್ಗಾ ಸಪ್ತಸತಿಯ 11ನೇ ಅಧ್ಯಾಯದಲ್ಲಿ ಬರುವ ಮಂತ್ರವಾಗಿದೆ. ಪಾಪ ಕರ್ಮಗಳನ್ನು ದೂರ ಮಾಡಿ ಶತ್ರುಗಳಿಂದ ಕೆಡುಕಾಗದಂತೆ ಸಂಕಲ್ಪ ಮಾಡುವ ವಿಶೇಷ ಪೂಜೆ ಇದಾಗಿದೆ. ಖಡ್ಗಮಾಲಾ ಅಂತಂದ್ರೆ ದೇವಿಯ ಹಿಡಿದಿರ್ತಕ್ಕಂತಹ ಆಯುಧ, ಆ ಆಯುಧದ ವಿವರಣೆ, ಅದರಿಂದ ಶತ್ರುಗಳನ್ನು ಅವಳು ಹೇಗೆ ವಿನಾಶವನ್ನು ಮಾಡೋದ್ಲು, ನಮ್ಮಲ್ಲಿರ್ತ ಶತ್ರುಗಳನ್ನು ಹೇಗೆ ವಿನಾಶ ಮಾಡ್ತಾಳೆ ಅಂತಕ್ಕಂಥದ್ದು. ಅಲ್ಲಿ ಏನು ಹೇಳುತ್ತೆ, ಎಂ ಕಾಮಯತೆ ಕಾಮಂ ತಂ ಪ್ರಾಪ್ನೋತಿ ನಿಶ್ಚಿತಂ. ಯಾರ್ಯಾರು ಮನಸ್ಸಿನಲ್ಲಿ ಏನೇನ ಆಸೆಯನ್ನು ಇಟ್ಟುಕೊಂಡು ಆ ದೇವಿಯನ್ನು ಪ್ರಾರ್ಥನೆ ಮಾಡ್ತಾರೋ ಆ ಆಸೆಗಳೆಲ್ಲ ಈಡೇರುತ್ತೆ. ಅಂದರೆ ನಮ್ಮಲ್ಲಿ ಮುಖ್ಯವಾಗಿ ಶ್ರದ್ಧಾಭಕ್ತಿ ತುಂಬ ಮುಖ್ಯ ಅಂತ ಹೇಳುತ್ತೆ. ಆ ಶ್ರದ್ಧೆಯಿಂದ ದೇವಿಯನ್ನು ಸ್ತುತಿ ಮಾಡಿದರೆ ಆ ಫಲ ನಮಗೆ ಸಿಕ್ಕೇ ಸಿಗುತ್ತೆ. ವಿಶೇಷ ಅಂದ್ರೆ ಖಡ್ಗಮಾಲಾ ಸ್ತೋತ್ರ ಪಠನೆ, ನಾರಾಯಣಿ ಮಂತ್ರ ಪೂಜೆ ಸಲ್ಲಿಸುವಾಗ ದೇವಿಯು ಹೂಪ್ರಸಾದ ನೀಡಿದ್ರೆ ಭಕ್ತರ ಇಷ್ಟಾರ್ಥ ಸಿದ್ಧಿಯಾಗುತ್ತೆ ಅನ್ನೋ ನಂಬಿಕೆ ಇದೆ. ಡಿಸಿಎಂ ಡಿಕೆ ಶಿವಕುಮಾರ್ ನಿನ್ನೆ ದೇವಿಗೆ ಇದೇ ಪವರ್ಫುಲ್ ಪೂಜೆ ಸಲ್ಲಿಸಿದ ವೇಳೆಯೂ ಹಾಸನಾಂಬೆ ಹೂಪ್ರಸಾದ ನೀಡಿದ್ದಾಳೆ. ಸಿಎಂ ರೇಸ್ನಲ್ಲಿರುವ ಡಿಸಿಎಂ ಡಿಕೆಗೆ ಹಾಸನಾಂಬೆ ಹೂಪ್ರಸಾದ ನೀಡಿ ಶುಭ ಸೂಚನೆ ಕೊಟ್ಟಿದ್ದಾಳೆ. ನಿಮಗೆ ನಮಗೆ ಎಲ್ಲರೂ ಕೂಡ ಒಳ್ಳೇದಾಗ್ಲಿ, ಆ ತಾಯಿ ನೆಮ್ಮದಿಯನ್ನು ಕೊಡ್ಲಿ, ಶಾಂತಿಯನ್ನು ಕೊಡ್ಲಿ, ರಾಜ್ಯಕ್ಕೆ ಶಾಂತಿ ಕೊಡ್ಲಿ ಅಂತೇಳಿ ಪ್ರಾರ್ಥನೆ ಮಾಡಿದ್ದೇನೆ. ಭಕ್ತಂಗೂ ಭಗವಂತನಿಗೂ ವ್ಯವಹಾರ ನಡೆಯುವಂಥ ಸ್ಥಳ ದೇವಾಲಯ. ಸೊ ನಾನುಂಟು, ಆ ತಾಯಿ ಉಂಟು, ನಾವುಂಟು, ಭಕ್ತರುಂಟು. ನಮಸ್ಕಾರ, ಬಹಳ ಸಂತೋಷ, ಭೇಟಿ ಮಾಡೋಣ. ನಿನ್ನೆ ಡಿಸಿಎಂ, ಇವತ್ತು ಸಿಎಂ ಹಾಸನಾಂಬೆ ದರ್ಶನ. ನಿನ್ನೆ ಡಿಸಿಎಂ ಹಾಸನಾಂಬೆಯ ದರ್ಶನ ಪಡೆದಿದ್ರು. ಇವತ್ತು ಸಿಎಂ ಸಿದ್ದರಾಮಯ್ಯ 2ನೇ ಬಾರಿ ಹಾಸನಾಂಬೆಯ ದರ್ಶನ ಪಡೆದುಕೊಂಡ್ರು. ಹಣೆಗೆ ಕುಂಕುಮ ಇಟ್ಕೊಂಡು ನಾಡಿನ ಒಳಿತಿಗಾಗಿ ರಾಜ್ಯದಲ್ಲಿ ಉತ್ತಮ ಮಳೆ ಬೆಳೆ ಆಗ್ಲಿ, ಅತಿವೃಷ್ಟಿ ಆಗದಿರಲಿ ಅಂತ ದೇವಿ ಬಳಿ ಬೇಡಿಕೊಂಡ್ರು. ಈ ರಾಜ್ಯಕ್ಕೆ ಶಾಂತಿ, ಮಳೆ ಬೆಳೆ ರೈತರು ಸಮೃದ್ಧಿ ವಿಶೇಷ ಅಂದ್ರೆ ಕಳೆದ ವರ್ಷ ಹಾಸನಾಂಬೆ ದೇಗುಲದಲ್ಲಿ ಸಿಎಂ ಸಿದ್ದರಾಮಯ್ಯ ಸಹ ಖಡ್ಗಮಾಲಾ ಪೂಜೆ ಸಲ್ಲಿಸಿದ್ರು. ಬಳಿಕ ಮುಡಾ ಕೇಸ್ನಿಂದ ಸಿಎಂ ವಿಮುಕ್ತರಾಗಿದ್ರು. ಇದೀಗ ಸಿಎಂ ರೇಸ್ನಲ್ಲಿರುವ ಡಿಸಿಎಂ ಡಿಕೆ ಶಿವಕುಮಾರ್ ಹಾಸನಾಂಬೆಗೆ ಖಡ್ಗಮಾಲಾ ಸ್ತೋತ್ರ ಪಠನೆ, ನಾರಾಯಣಿ ಮಂತ್ರ ಪೂಜೆ ಮಾಡಿಸಿದ್ದು ರಾಜಕೀಯ ಪಡಸಾಲೆಯಲ್ಲಿ ಬಿಸಿ ಬಿಸಿ ಚರ್ಚೆ ಶುರುವಾಗಿದೆ. ಬ್ಯೂರೋ ರಿಪೋರ್ಟ್, TV9.